ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತೇನೆ. ಇದರಲ್ಲಿ ನಾನು ಹಾಗೂ ಕುಮಾರಸ್ವಾಮಿಯವರು ನಮ್ಮ ಪಕ್ಷದ ಎಲ್ಲ ಮುಖಂಡರು, ನಾನೆಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗೋದು, ಮಾಜಿ ಶಾಸಕರು, ಮಾಜಿ ಮುಖ್ಯಮಂತ್ರಿ ಎಲ್ಲ ಮುಖಂಡರುಗಳಿದ್ದಾರೆ. ಜಿಲ್ಲಾಗಳಿಂದ ಬಂದಿರ್ತಕ್ಕಂಥ ಎಲ್ಲ ಮಹಿಳಾ ವಿಭಾಗದ ಅಧ್ಯಕ್ಷರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಮಾಧ್ಯಮದ ಸ್ನೇಹಿತರು ಈ ವಿಶ್ವ ಮಹಿಳಾ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಾನು ಅವರನ್ನು ಸೇರಿಸಿದ್ದು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಸ್ವಲ್ಪ ವಿಷಯ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ವಿಶ್ವ ದಿನಾಚರಣೆ ನಾನು ಸ್ವಲ್ಪ ಮನಸ್ಸಲ್ಲಿ ಬಂದಿಲ್ಲ. ಯಾವಾಗ ವಿಶ್ವ ದಿನಾಚರಣೆಯನ್ನು ಈ ವಿಶ್ವದಲ್ಲಿ ಘೋಷಣೆ ಮಾಡಿದರು ಅಂತೇಳಿ ನನ್ನ ಸ್ನೇಹಿತರಿಂದ ವಿಚಾರ ಮಾಡಿ 1911ರಲ್ಲಿ ಯುರೋಪ್ ದೇಶದಲ್ಲಿ ಮೊದಲನೇ ಬಾರಿಗೆ ಈ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ. ಅದಾದ್ಮೇಲೆ ಇಂಡಿಯಾ ದೇಶದಲ್ಲಿ 1975ರಲ್ಲಿ ಈ ವಿಶ್ವ ಮಹಿಳಾ ಕಾರ್ಯಕ್ರಮವನ್ನು ಮೊದಲನೇ ಬಾರಿಗೆ ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ನೋಡ್ಕೊಂಡು ಹೋಗ್ತಾ ಇದೆ. ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಎಲ್ಲ ಪಕ್ಷದವರು ಈ ಕಾರ್ಯಕ್ರಮವನ್ನು ಅವರವರ ಪಕ್ಷದ ವ್ಯಾಪ್ತಿಯಲ್ಲಿ ಮಾಡ್ತಾರೆ. ನಾನು ರಶ್ಮಿ ಅವರಿಗೆ ಹಾಗಾಗಿ ಒಂದು ಮಹಿಳಾ ಘಟಕದಿಂದ ಒಳ್ಳೆಯ ಕಾರ್ಯಕ್ರಮ ಮಾಡಮ್ಮ ಅಂತ ಹೇಳಿ ನಾನು ಅವರಿಗೆ ಹೇಳ್ತಾ ಇದ್ದೆ ಆಫೀಸ್ನಲ್ಲಿ. ನಮ್ಮ ಸಿಟಿ ಯೂನಿಟಿನ ಅಧ್ಯಕ್ಷರು ಅವರು ಕೂಡ ಆಕ್ಟಿವ್ ಆಗಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಬೆಂಗಳೂರು ಸೇರಿಲ್ಲ. ಮೊದಲು ಮಾತಾಡಿದ್ರು ಸೇರಿಲ್ಲ. ಶ್ವೇತ್ ಸೇನೆಯ ಅವರು ಮತ್ತು ರಶ್ಮಿ ಅವರು ಅವರ ಜೊತೆಗೆ ಬಾಕಿಯವರೆಲ್ಲ ಸೇರಿದರು. ಅವರೆಲ್ಲರಿಗೂ ಅಭಿನಂದಿಸ್ತೇನೆ. ತುಂಬ ಸಂತೋಷ. ನಮ್ಮ ಪಕ್ಷದಲ್ಲಿ ಇಬ್ಬರು ಶಾಸಕರಿದ್ದಾರೆ. ಒಂದು ಶ್ರೀಮತಿ
ಪುರನಾಯಕ್ ಅವರು, ಶಾರದಾ ಪುರ, ಇನ್ನೊಬ್ಬರು ನಮ್ಮ ರಾಯಚೂರಿನ ಕರಿ. ಇರ್ತಾನೆ ಅನೇಕ ಅವರು ಮಾಜಿ ಶಾಸಕರು ಮಾತನಾಡಬೇಕು. ಅಂದರೆ ಯಾವ ಪಕ್ಷ ಇಡೀ ರಾಷ್ಟ್ರದಲ್ಲಿ ಮೊದಲನೇ ಬಾರಿಗೆ ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿದ್ದು ಇಡೀ ಹಿಂದೂಸ್ತಾನದಲ್ಲಿ ಅದು ಕರ್ನಾಟಕ. ಹಾಗೆ ಈ ಕರ್ನಾಟಕದಲ್ಲಿ ನಮ್ಮ ರಮೇಶ್ ಕೇಳಿ ಎಷ್ಟು ಜನ ಕಾರ್ಪೊರೇಟರ್ಸ್ ಇದ್ದಾರೆ. ಒಬ್ಬರು ಡೆಪ್ಟಿ ಮೇಯರ್ ಇದ್ರು, ರಿಟೈರ್. ಆದರೆ ಯಾವ ಪಕ್ಷ ಕಾಂಗ್ರೆಸ್ ತರಲಿಲ್ಲ, ಇದನ್ನ ಭಾರತೀಯ ಜನತಾ ಪಾರ್ಟಿ ತರಲಿಲ್ಲ. ಇಡೀ ಹಿಂದೂಸ್ತಾನದಲ್ಲಿ ಮೊದಲನೇ ಬಾರಿಗೆ ನಾವು 33% ರಿಸರ್ವೇಶನ್ ಹೆಣ್ಮಕ್ಳಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು. ಇವತ್ತು ನಾನು ವಿಶ್ವ ದಿನಾಚರಣೆಯ ಹೆಣ್ಮಕ್ಳ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಕೂತಿದ್ದೇನೆ. ಈ ಮಾತನ್ನು ಯಾಕೆ ಹೇಳಿದೆ ಅಂದ್ರೆ, ದುರಂತ ಏನಂದ್ರೆ ಇದರ ಬಳಕೆನ ಬೇರೆ ಪಕ್ಷರು ಮಾಡ್ಕೊಳ್ತಾರೆ. ನಮ್ಮಲ್ಲಿ ಹೋರಾಟ ಕಡಿಮೆ. ನಾನು ರಾಮೇಗೌಡರಿಗೆ ಬಹಳ ಸಾರಿ ಹೇಳ್ತೀನಿ, ರಮೇಶ್ ಗೌಡರು ತುಂಬಾ ಪಾರ್ಟಿ ಆಫೀಸ್ ಮುಂದೆ ಫ್ಲಾಗ್ ಹೋಗಿಲ್ಲ. ಆದರೆ ಹೆಣ್ಮಕ್ಳನ್ನ ಎಷ್ಟು ಜನ ನೀವು ನಿಲ್ಲಿಸೋ ಶಕ್ತಿ ಅಂತ ಕೇಳಿದ್ರೆ ಹೇಳೋದು ಕಷ್ಟ. ನಮ್ಮ ಶರವಣ್ಣವ್ರು ಕೇಳಿದ್ರೆ ಅವ್ರು ನನ್ನ ಮಗಳನ್ನ ನಿಲ್ಲಿಸಿನಿ ಸರ್, ಸಾರಿ ಅಂತ ಹೇಳಿ ಹೋದ್ರು. ಅವ್ರಿಗೆ ಊಟದ ವ್ಯವಸ್ಥೆ ಅವರೇ ಮಾಡಿದ್ರು. ನನಗೆ ತಿಪ್ಪೇಸ್ವಾಮಿಯನ್ನು ಹೇಳಿದಾಗಿತ್ತು. ಈಗ ಊಟದ ವ್ಯವಸ್ಥೆನು ಅದು ಮಾಡಿ ಹೊರಟೋಗ್ಬಿಟ್ರ. ಇದಾರೋ ಎಲ್ಲರೂ ಹಿಂದ್ಗಡೆ ಇರಲಿ. ಈಗ ನನಗೆ 369 ಜನ ನಿಲ್ತಕ್ಕಂಥದ್ದಕ್ಕೆ ಬೆಂಗಳೂರು ಕಾರ್ಪೊರೇಷನ್ನಲ್ಲಿ ಏನು ವಾರ್ಡ್ಗಳನ್ನು ವಿಂಗಡಣೆ ಮಾಡಿದ್ದಾರೋ ನಮ್ಮ ಪಕ್ಷ ಎಷ್ಟು ವಾರ್ಡ್ಗಳಲ್ಲಿ ನಿಲ್ಲೋ ಶಕ್ತಿ ಇದೆ, ಇದು ಮುಖ್ಯ. ಶೀಲಾ ಸಿಟಿ ಅಧ್ಯಕ್ಷರು ಇರ್ಬೋದು, ರಶ್ಮಿ ರಾಜ್ಯಗಳಿಂದ ಅಧ್ಯಕ್ಷರು, ಇಲ್ಲ ಅವರ ಸಂಗಡಿಗರು ಬೇರೆ ಬೇರೆ ಇದ್ದಾರೆ. ಅದಿಲ್ಲದೆ ಇದ್ರೆ ನಾವೇನು ಇಡೀ ಹಿಂದೂಸ್ತಾನದಲ್ಲಿ ಮೊದಲನೇ ಬಾರಿಗೆ ಮತ್ತೆ ಹೇಳ್ತೀನಿ, ಬರೀ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ನಗರ ಪಾಲಿಕೆಗಲ್ಲ, ಸರ್ಕಾರದ ಎಲ್ಲ ಹುದ್ದೆಗಳಲ್ಲಿ ಪೊಲೀಸ್ ಇಲಾಖೆ ಇರಬಹುದು,
ಇಂಜಿನಿಯರಿಂಗ್ ಇಲಾಖೆ ಇರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, ಯಾವ ಇಲಾಖೆನವರು ಇರಲಿ, ಪ್ರತಿಯೊಂದು ಇಲಾಖೆಯಲ್ಲಿ 33% ರಿಸರ್ವೇಷನ್ನ ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದು ಹಿಂದೂಸ್ತಾನದಲ್ಲಿ ಯಾವುದಾದ್ರೂ ರಾಜ್ಯ ಇದ್ದರೆ ಅದು ಕರ್ನಾಟಕ. ಮೊನ್ನೆ ನಿತೀಶ್ ಕುಮಾರ್ ಹೇಳಿದ್ದಾರೆ, 1978 ನಾನು ಹೆಣ್ಣುಮಕ್ಕಳಿಗೆ ರಿಸರ್ವೇಷನ್ ತಂದೆ, ಈ ದೇಶದಲ್ಲಿ ಮೊದಲನೇ ಬಾರಿಗೆ ನಾನೇ ರಿಸರ್ವೇಷನ್ ತಂದೆ ಅಂತೇಳಿ ನಿತೀಶ್ ಕುಮಾರ್ ಬಿಹಾರದಲ್ಲಿ ಹೇಳಿದ್ದಾರೆ. ಅವರಿಗೆ ಕರ್ನಾಟಕ ಬಹಳ ದೂರ ಆಯಿತು. ಅಂದರೆ ನಮ್ಮಲ್ಲಿ ಪ್ರಚಾರ ಇಲ್ಲ ಅಂತ ಆಯಿತು. ಲೀಲಾವತಿ ಆರ್ ಪ್ರಸಾದನ್ನ ಮಂತ್ರಿ ಮಾಡಿದೆ, 2 ಜನ ಕ್ಯಾಬಿನೆಟ್ ಮಂತ್ರಿ ಮಾಡಿದೆ. ಅವರ ಅಧ್ಯಕ್ಷತೆಯಲ್ಲಿ ಅವತ್ತು ಪ್ರಧಾನಮಂತ್ರಿ ನರಸಿಂಹರಾವ್ ನಾನೇ ಟೈಪ್ ಮಾಡಿಸಿದಂಥ ಒಂದು ಮನವಿ ಪತ್ರ ಕಾಂಗ್ರೆಸ್ಸಿಂದ ನೀವು ಮುಂದೆ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ 33% ರಿಸರ್ವೇಷನ್ ಕೊಡ್ತೀವಿ ಅಂತೇಳಿ ನೀವು ಇದನ್ನು ಅಳವಡಿಸ್ಕೊಳ್ಬೇಕು. ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡಗಳಿಗೆ, ಕಮ್ಯುನಿಸ್ಟ್ ಇರ್ಬೋದು, ಇವತ್ತು BJP ಇರ್ಬೋದು, ಮತ್ತೊಂದು ಇರ್ಬೋದು, ಪ್ರತಿಯೊಂದು ರಾಜಕೀಯ ಪಕ್ಷಗಳ ಆಫೀಸ್ಗೆ ಒಂದೊಂದು ಮನವಿ ಪತ್ರನ ಲೀಲಾವತಿ ಆರ್ ಪ್ರಸಾದ್ ಜೊತೆಗೆ 25 ಜನ ಹೆಣ್ಣುಮಕ್ಕಳನ್ನ ನಮ್ಮ ರಾಜ್ಯದಿಂದ ನಾನು ಒಂದು ನಿಯೋಗ ಕಳಿಸಿ ಅವತ್ತು ಆ ಕೆಲಸ ಮಾಡಿದೆ. ಎಲ್ಲ ರಾಜಕೀಯ ಪಕ್ಷಗಳ ಕಚೇರಿಗೂ ತಲುಪಿಸಿದರು, ಅದನ್ನು ಮ್ಯಾನಿಫೆಸ್ಟೋದಲ್ಲೂ ಹಾಕಿದರು. ನಾನು ಪ್ರಧಾನಮಂತ್ರಿ ಆದದ್ದು ಆವಾಗ 76, ಮುಖ್ಯಮಂತ್ರಿ ಆದ ಆವಾಗ 74 ಡಿಸೆಂಬರ್ 11, 94 ಡಿಸೆಂಬರ್ 11, 95 ಈ ರಿಸರ್ವೇಷನ್ ತಂದರು. 96 ಲೋಕಸಭೆಯಲ್ಲಿ ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಡಬೇಕು ಅಂತೇಳಿ ರಾಜ್ಯಾಂಗಕ್ಕೆ ತಿದ್ದುಪಡಿಯನ್ನು ನಾನು ಮಂಡನೆ ಮಾಡಿದೆ. ಸರ್ಕಾರ ಬಿದ್ದೋಯ್ತು. ಅದನ್ನು ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ 2 ಲೋಕಸಭೆ ರಾಜ್ಯಸಭೆ 2 ಕಡೆ ಮೆಜಾರಿಟಿ ಬಂತು. ಆದ್ದರಿಂದ ಈ 33% ರಿಸರ್ವೇಷನ್ ಕೊಡತಕ್ಕಂಥದ್ದಕ್ಕೆ ಹೋದ ಸಾರಿ ಎಲ್ಲ ಕಡೆ ಇವತ್ತು ಈ ಒಂದು ತೀರ್ಮಾನ ಆಗಿದೆ. ಮುಂದೆ ಬರ್ತಕ್ಕಂಥ ವಿಧಾನಸಭೆ ಲೋಕಸಭೆಗೆ ಮೋಸ್ಟ್ಲಿ ಯಾಕೆ ಯೂಸ್ ಮಾಡಿದೆ ಅಂದರೆ ಡಿಲಿಮಿಟೇಷನ್ ಆಗಬೇಕು. ಇನ್ನು ಒಳ ಮೀಸಲಾತಿ, ಬ್ಯಾಕ್ವರ್ಡು, ಶೆಡ್ಯೂಲು, ಮತ್ತೊಂದು ಇದು ಬೀದಿ ಜಗಳ ಇದೆಲ್ಲಿ ನಿಲ್ಲುತ್ತೋ ಗೊತ್ತಿಲ್ಲ ನನಗೆ. ಇದೆಲ್ಲ ಸುಗಮವಾಗಿ ನಡೆದರೆ ಮುಂದಿನ ಸಾರಿ ಅಸೆಂಬ್ಲಿ ಮತ್ತು ಲೋಕಸಭೆಗೆ 33% ರಿಸರ್ವೇಷನ್ನು ಇಡೀ ಹಿಂದೂಸ್ತಾನದಲ್ಲೇ ಕೊಡ್ತದೆ. ರೇಷ್ಮೆ ಅವರೇ, ನೀವು ನಿಲ್ಲಬೇಕಾಗಿ ಬರ್ಬೋದು ಅಂದರೆ ನಂಗೆ ಗೊತ್ತಿಲ್ಲ.
ಆ ಕ್ಷೇತ್ರ ರಿಸರ್ವ್ ಆದರೂ ನೀವೇನು ಮಾಡ್ತೀರಿ? ನಿಮ್ಮ ಮನೆಯವರು ಒಪ್ಕೋಬೇಕಾಗುತ್ತೆ. ನಾನು ಸುಮ್ಮನೆ ಹೆಸರು ಹೇಳಿದೆ ಅಷ್ಟೇ. ಹಾಗೆ ಕರಿಯಮ್ಮನವರಂತೂ ಗ್ಯಾರಂಟಿ ಆಗಿದೆ, ಶಾರದಾ ಪೌರ್ಣ ನಾಯಕರದು ಗ್ಯಾರಂಟಿ ಇದೆ, ಏನು ತೊಂದರೆ ಇಲ್ಲ. ನಾವು 33% ಹೇಳಿ 80 ಜನ ಹತ್ತತ್ರ ಅಸೆಂಬ್ಲಿಗೆ ನಿಲ್ಲಬೇಕು. ಇಲ್ಲ ಒಬ್ಬ ಕ್ಯಾಂಡಿಡೇಟು ಬಹಳ ಕಷ್ಟ ಇದೆ. ಕಳೆದ 4-5 ತಿಂಗಳಿಂದ ರಮೇಶ್ ಗೌಡರಿಗೆ ಹೇಳಿ 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 ಈಗ ರಶ್ಮಿಯವರು ಮತ್ತು ಶೈಲಾ ಅವ್ರ ಸಂಗಡಿಗರಿಗೆಲ್ಲ ಸೇರಿ ಕಾರ್ಯಕ್ರಮ ಮಾಡಿದ್ದಾರೆ. ಮೋದಿಯವರು ಹಲವಾರು ಕಾರ್ಯಕ್ರಮ ಜಾರಿಗೆ ತಂದಿದ್ದಾರೆ. ಎಂತಲೋ ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ. ತುಂಬ ಕಾರ್ಯಕ್ರಮ ನಾರಿ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಮೋದಿಯವರು ಬಹಳ ಉಜ್ವಲ ಯೋಜನಾ, ಸುಕನ್ಯಾ ಸಮೃದ್ಧಿ ಯೋಜನೆ, ಲಕ್ಷ ದೀದಿ ಯೋಜನೆ, ಲಕ್ಷಪತಿ ದೀದಿ ಯೋಜನೆ, ಹೀಗೆ ತುಂಬ ಕಾರ್ಯಕ್ರಮ ತಂದಿದ್ದಾರೆ ಮೋದಿಯವರು. ನಾನು ಅಭಿನಂದಿಸ್ತೇನೆ. ನಾ ಏನು ಮಾಡಿದ್ದೆ ಅದಕ್ಕೆ ಅಂತಿಮ ಸ್ವರೂಪವನ್ನು ಮೋದಿಯವರೇ ಕೊಟ್ಟರು. ಅದಕ್ಕೂ ಅಭಿನಂದಿಸ್ತೇನೆ. ಈ ಏನು 33% ರಿಸರ್ವೇಷನ್ನು ಅಸೆಂಬ್ಲಿ ಮತ್ತು ಲೋಕಸಭೆಗೆ ನಿಲ್ತಕ್ಕಂಥದ್ದಕ್ಕೆ ನಾನು ಮೂವ್ ಮಾಡೋದ್ರಿಂದ ಒಂದು ಬಿಲ್ಲು ಬಿದ್ದು ಹೋಗಿತ್ತು, ಅದನ್ನು ಕೈಗೆತ್ಕೊಂಡು ಅದಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಇಡೀ ರಾಷ್ಟ್ರದ 145 ಕೋಟಿ ಜನ ಅವರ ಪರವಾಗಿ ನಾನು ಮೋದಿ ಅವರಿಗೆ ಅಭಿನಂದಿಸ್ತೇನೆ. ಇವತ್ತು ರಶ್ಮಿ, ಮತ್ತೊಮ್ಮೆ ನಿಮಗೆ, ಶೈಲಜಾ ಅವರಿಗೆ, ಶ್ವೇತಾ ಅವರು ಒಳ್ಳೆ ಭಾಷಣ ಮಾಡಿದ್ರಿ. ಸ್ವಲ್ಪ ಕೇಳಿಸ್ತಾ ಇತ್ತು, ಕಿವಿ ಪೂರ್ತಿ ಕೇಳಿಸ್ತಿದ್ರು, ಚೆನ್ನಾಗಿ ಮಾತಾಡಿದ್ರು, ತುಂಬ ಸಂತೋಷ. ನಿಮಗೆ ಈ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟಂಥ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು, ವಿಶ್ವ ಮಹಿಳಾ ದಿನಾಚರಣೆ ಇಷ್ಟೊಂದು ಸೊಗಸಾಗಿ ಆಗಲಿಕ್ಕೆ ಸಹಾಯ ಮಾಡೋದಂತ ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಮಾಧ್ಯಮ ಸ್ನೇಹಿತರಿಗೂ ಅಭಿನಂದಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.